ನಮಸ್ತೆ ಕರ್ನಾಟಕ ಸಂಭವಾಮಿಗೆ ಸ್ವಾಗತ. ಹಿಸ್ಟ್ರಿಯಲ್ಲಿರೋ ಕೆಲವು ದಿನಾಂಕಗಳಿದಾವಲ್ಲ, ಅವು ಕೇವಲ ಪುಸ್ತಕದಲ್ಲಿ ಮಾತ್ರ ಇರೋದಿಲ್ಲ. ಅವುಗಳು ತುಂಬ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದು ಬಿಡ್ತವೆ. ಯಾಕಂದರೆ ಆ ದಿನ ಅಂಥದ್ದೊಂದು ಘಟನೆ ನಡೆದೋಗಿರುತ್ತೆ. ಇವತ್ತು ಅಂಥದ್ದೇ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಈಗಾಗಲೇ ನಿಮಗೆ ಸಿಖ್ಖರ 9ನೇ ಧರ್ಮಗುರುಗಳ ಬಲಿದಾನದ ಬಗ್ಗೆ ಹೇಳಿದ್ದೆ. ಈಗ ಅದೇ ಧರ್ಮದ 10ನೆಯ ಧರ್ಮಗುರುಗಳಾದಂಥ ಶ್ರೀ ಗುರು ಗೋವಿಂದ ಸಿಂಗರ ಮಕ್ಕಳ ಬಲಿದಾನದ ಬಗ್ಗೆ ಹೇಳ್ತಾ ಇದ್ದೀನಿ. 1705 ಡಿಸೆಂಬರ್ನಲ್ಲಿ ಆನಂದಪುರದ ಮೇಲೆ ಮೊಘಲರ ಸೈನ್ಯ ಆಕ್ರಮಣ ಮಾಡುತ್ತೆ. ಆಗ ಗುರು ಗೋವಿಂದ ಸಿಂಗರ ಮಕ್ಕಳಾದಂಥ ಜೋರಾವರ್ ಸಿಂಗ್ ಹಾಗೆ ಫತೇಹ್ ಸಿಂಗ್ ಅವರು ತಮ್ಮ ಅಜ್ಜಿಯ ಜೊತೆಗೆ ಕುಟುಂಬದಿಂದ ಬೇರ್ಪಟ್ಟು ಬಿಡ್ತಾರೆ. ಅವರನ್ನು ಮೊಘಲ್ ಸೈನ್ಯ ಸಿರ್ಹಂದ್ನಲ್ಲಿ ಬಂಧಿಸುತ್ತೆ. ಅವರನ್ನು ಬಂಧಿಸಿದ ಮೊಘಲರು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗೋದಕ್ಕೆ ಅವರಿಗೆ ನಾನಾ ರೀತಿಯ ಆಮಿಷಗಳನ್ನು ಒಡ್ಡುತ್ತಾರೆ. ಆದರೆ ಆ ಮಕ್ಕಳು ಯಾವುದೇ ಕಾರಣಕ್ಕೂ ಆಮಿಷಕ್ಕೆ ಒಳಗಾಗೋದಿಲ್ಲ, ತಮ್ಮ ಧರ್ಮವನ್ನು ಬಿಟ್ಟುಕೊಡೋದಿಲ್ಲ. ಅವರು ಯಾವಾಗ ಆಮಿಷಕ್ಕೆ ಒಳಗಾಗೋದಿಲ್ವೋ ಆಗ ಮೊಘಲರು ಅವರಿಗೆ ಜೀವ ಬೆದರಿಕೆಯನ್ನು ಹಾಕ್ತಾರೆ. ಆಗ ಆ ಮಕ್ಕಳು ತುಂಬ ಧೈರ್ಯವಾಗಿ ತಮ್ಮ ಗುರುವನ್ನು ಹಾಗೆ ತಮ್ಮ ಧರ್ಮವನ್ನು ಬಿಟ್ಟುಕೊಡುವ ಮಾತೇ ಇಲ್ಲ ಅಂತಲೇ ಹೇಳ್ತಾರೆ. ಅದನ್ನು ಕೇಳಿದ ಮೊಘಲ್ ಅಧಿಕಾರಿಗಳಿಗೆ ಸಿಟ್ಟು ನೆತ್ತಿಗೆ ಏರಿಬಿಡುತ್ತೆ. ಅವರನ್ನು ಜೀವಂತವಾಗಿ ನಿಲ್ಲಿಸಿ ಅಕ್ಕಪಕ್ಕ ಇಟ್ಟಿಗೆ ಗೋಡೆಗಳನ್ನು ಕಟ್ಟಿ ಸಮಾಧಿ ಮಾಡಿಬಿಡ್ತಾರೆ. ಆ ಮಕ್ಕಳು ಸಮಾಧಿ ಆದಾಗ ಒಬ್ಬನಿಗೆ 7 ವರ್ಷ, ಒಬ್ಬರಿಗೆ 9 ವರ್ಷ. ಇವರ ಬಲಿದಾನದ ಜಾಗದಲ್ಲಿ ಅಂದರೆ ಫತೇಗಢ್ ಸಾಹೇಬ್ನಲ್ಲಿ ಒಂದು ಗುರುದ್ವಾರವನ್ನು ನಿರ್ಮಿಸಲಾಗಿದೆ. ಅಲ್ಲಿ ಈಗಲೂ ಕೂಡ ತುಂಬ ಜನ ಭಕ್ತರು ಇವರ ದರ್ಶನಕ್ಕೆ ಅಂತ ಬರ್ತಾರೆ.